ನಿಜಕ್ಕೂ ಮನಸ್ಸು ಭಾರವಾಗಿದೆ. ಇಡೀ ದೇಶದ ರಕ್ತ ಕುದೀತಾ ಇದೆ. ಯಾವ ಪುರುಷಾರ್ಥಕ್ಕಾಗಿ ನಮ್ಮ ಮನೆಯ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದೀವಿ? ಕಾಶ್ಮೀರಕ್ಕಾಗಿನ? ಅಲ್ಲಿನ ದ್ರೋಹಿಗಳನ್ನ ಕಾಪಾಡೋದಿಕ್ಕಾಗಿನ? ನಮ್ಮ ತೆರಿಗೆಯ ಹಣ, ನಮ್ಮ ಮಕ್ಕಳು, ಅಣ್ಣ ತಮ್ಮಂದಿರ ಪ್ರಾಣ ಏನೆಲ್ಲ ಕೊಡ್ತಿದ್ದೀವಿ? ಒಂದೇ ಒಂದು ಕಠಿಣ ನಿರ್ಧಾರ, ಒಂದೇ ಒಂದು ಗಟ್ಟಿ ಗುಂಡಿಗೆಯ ದಿಟ್ಟ ನಿರ್ಧಾರದಿಂದ ಯಾವತ್ತೋ ಬಗೆಹರಿಸಿ ಬಿಡಬಹುದಾಗಿದ್ದ ಕಾಶ್ಮೀರ ಸಮಸ್ಯೆಯನ್ನ ಇನ್ನೆಷ್ಟು ದಿನ ನಾವು ತಲೆ ಮೇಲಿನ ಹುಣ್ಣಿನಂತೆ, ಕಣ್ಣಿಗೆ ಬಿದ್ದ ಕಿಡಿಯಂತೆ ಸಹಿಸುತ್ತಲೇ ಇರಬೇಕು? ಎಷ್ಟು ದಿನ? ಇನ್ನೆಷ್ಟು ದಿನ? ಸ್ನೇಹಿತರೆ, ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ಸರಸ್ವತಿ ಸ್ತೋತ್ರದಲ್ಲಿ ಕಾಶ್ಮೀರವನ್ನ ಪ್ರತಿನಿತ್ಯ ನಮ್ಮ ಮಕ್ಕಳು ನೆನಪು ಮಾಡ್ಕೋತಾರೆ. ಕಾಶ್ಮೀರ ನಮ್ಮ ಪಾಲಿಗೊಂದು ಸೆಂಟಿಮೆಂಟು, ಹಾಗಂತ ನಾವು ನಂಬಿದೀವಿ. ಆದರೆ ಅದಷ್ಟೇ ಸಾಕಾ? ಇವತ್ತಿನವರೆಗೆ ನಾವು ಕಾಶ್ಮೀರದ ವಿಷಯದಲ್ಲಿ ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಕಳ್ಕೊಂಡಿದ್ದೀವಿ, ಅದೆಷ್ಟು ತಪ್ಪುಗಳನ್ನ ಮಾಡಿದ್ದೀವಿ ಅನ್ನೋದನ್ನ ಒಂದ್ಸರಿ ಹಿಂತಿರುಗಿ ನೋಡಿ. ಕಾಶ್ಮೀರವನ್ನ ಭಾರತದಲ್ಲಿ ವಿಲೀನ ಮಾಡ್ಕೊಳ್ಳೋದ್ರಿಂದ ಶುರುವಾಯಿತು ವಂಚನೆಯ ಪರ್ವ. ಅವತ್ತಿನ ಪ್ರಧಾನಿ ನೆಹರು ಕಾಶ್ಮೀರದ ರಾಜನೊಂದಿಗಿನ ವೈಯಕ್ತಿಕ ದ್ವೇಷದಿಂದ ಶೇಖ್ ಅಬ್ದುಲ್ಲಾ ಅನ್ನೋ ಕೊಳಕು ಮನಸ್ಸಿನ ನಾಯಕನಿಗೆ ಬೆಂಬಲ ಕೊಟ್ಟರು. ಅಲ್ಲಿಂದ ಶುರುವಾಯಿತು ಭಾರತದ ತಲೆಯ ಮೇಲೆ ಗಾಯ ಮಾಡೋ ಕೆಲಸ. ಆನಂತರ ಏನಾಯಿತು? ಕಾಶ್ಮೀರದ ಮೇಲೆ ದಾಳಿ ಮಾಡಿ ಅದರ ಒಂದಷ್ಟು ಭಾಗವನ್ನ ಆಕ್ರಮಿಸಿದ ಪಾಕಿಗಳನ್ನ ಅಲ್ಲಿಂದ ಓಡಿಸೋದು ಬಿಟ್ಟು ಶಾಂತಿ ಮಂತ್ರ ಹೇಳ್ತಾ ವಿಶ್ವಸಂಸ್ಥೆಯ ಮುಂದೆ ದೊಡ್ಡ ಮನುಷ್ಯರಾಗೋದಿಕ್ಕೆ ಹೋದ್ರು ಪಂಡಿತ್ ನೆಹರು. ಕಾಶ್ಮೀರದ ಗಾಯ ಮತ್ತಷ್ಟು ಹೆಚ್ಚಾಯಿತು. ಅಲ್ಲಿನ ಪಂಡಿತರನ್ನ ಓಡಿಸ್ತಿದ್ದಾಗ, ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಗ್ತಿದ್ದಾಗ ಕಾಶ್ಮೀರದಲ್ಲಿ ಮುಂದೇನಾಗತ್ತೆ ಅನ್ನೋದರ ಸಣ್ಣ ಆಲೋಚನೆ ಕೂಡ ನಮ್ಮ ದೆಹಲಿಯ ನಾಯಕರಿಗೆ ಇರಲೇ ಇಲ್ಲ. ಒಂದು ಕಡೆ ಅಲ್ಲಿನ ಮೂಲ ನಿವಾಸಿಗಳನ್ನ ಓಡಿಸಿ ಕಾಶ್ಮೀರವನ್ನ ಮೋನೋ ರಿಲಿಜಿಯಸ್ ಅಂದ್ರೆ ಒಂದೇ ಧರ್ಮದ ಪ್ರಾಬಲ್ಯ ಹೆಚ್ಚು ಹಾಗೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನಗಳನ್ನ ಕೊಡೋ ಅತ್ಯಂತ ಕೆಟ್ಟ ನಿರ್ಧಾರ ಮಾಡಿತ್ತು ದೆಹಲಿ. ನಿಮಗೆ ಗೊತ್ತಿರಲಿ, ಕಾಶ್ಮೀರಕ್ಕೊಬ್ಬ ಪ್ರತ್ಯೇಕ ಪ್ರಧಾನಮಂತ್ರಿಯ ಹುದ್ದೆಯನ್ನು ಕೂಡ ಕೊಡಲಾಗಿತ್ತು. ಇದೇ ಒಮರ್ ಅಬ್ದುಲ್ಲಾರ ತಾತ ಶೇಖ್ ಅಬ್ದುಲ್ಲಾ 1948ರಿಂದ 1953ರವರೆಗೆ ಕಾಶ್ಮೀರದ ಪ್ರಧಾನಿಯಾಗಿದ್ದರು. ಏಕ್ ದೇಶ್ ಮೇ ದೋ ಪ್ರಧಾನ್ ದೋ ನಿಶಾನ್ ನೈ ಚಲೇಗಾ ಅಂತ ಜನಸಂಘದ ಶ್ಯಾಮ್ ಪ್ರಸಾದ್ ಮುಖರ್ಜಿ ದನಿ ಎತ್ತಿ ಅದೊಂದು ದೊಡ್ಡ ಹೋರಾಟ ನಡೆಸೋವರೆಗೂ ಇದು ಹಾಗೇ ಇತ್ತು. ಆನಂತರ ಪ್ರಧಾನಿಯ ಹುದ್ದೆಯನ್ನು ತೆಗೆದ್ವಿ, ಆದ್ರೆ ವಿಶೇಷ ಸ್ಥಾನಮಾನ ಅದು ಹಾಗೇ ಉಳಿತು. ನಿಮಗೆ ಗೊತ್ತಿರಲಿ, ಇವತ್ತು ಕಾಶ್ಮೀರದಲ್ಲಿ ನಮ್ಮ ಸೈನಿಕರ ಸಾವಿಗೆ ಕಾರಣವಾಗ್ತಿರೋದು ಇದೇ ವಿಶೇಷ ಸ್ಥಾನಮಾನದ ಆರ್ಟಿಕಲ್ 370. ನಿಮಗೆ ಗೊತ್ತಿರಲಿ, ಇವತ್ತು ಕಾಶ್ಮೀರಿಗಳು ದೇಶದ ಯಾವ ಭಾಗದಲ್ಲಿ ಬೇಕಾದರೂ ನೆಲೆಸಬಹುದು, ಅವರು ಯಾರನ್ನು ಬೇಕಾದರೂ ಮದುವೆಯಾಗಬಹುದು, ಎಲ್ಲಿ ಬೇಕಾದರೂ ಆಸ್ತಿ ಖರೀದಿ ಮಾಡಬಹುದು. ಆದರೆ ದೇಶದ ಬೇರೆ ಯಾವ ಭಾಗದ ಜನಾನು ಕಾಶ್ಮೀರದಲ್ಲಿ ಆಸ್ತಿ ಖರೀದಿ ಮಾಡೋದಕ್ಕೆ ಬರೋದಿಲ್ಲ. ಇದು ಯಾವ ಸೀಮೆ ಕಾನೂನು ರೀ? ಏನಿದೆ ಕಾಶ್ಮೀರದಲ್ಲಿ ಇವತ್ತು? ಟೂರಿಸಂ ಬಿಟ್ರೆ ಆ ರಾಜ್ಯಕ್ಕೆ ಬೇರೆ ಯಾವ ಆದಾಯನೂ ಇಲ್ಲ. ಭಯೋತ್ಪಾದಕರ ದಾಳಿಯ ಭಯ, ಆತಂಕಗಳ ನಡುವೆ ಅದು ಕೂಡ ಸರಿಯಾಗಿ ನಡೀತಿಲ್ಲ. ಇವತ್ತು ಕಾಶ್ಮೀರದ ಜನ ಏನಿದ್ದಾರೆ, ಅವರಿಗಾಗಿ ನಾವು ಇಡೀ ಭಾರತದ ತೆರಿಗೆಯ ಹಣವನ್ನು ಕೊಡ್ತಿದ್ದೀವಿ. ನಮ್ಮ ಕೇಂದ್ರ ಸರ್ಕಾರ 1.14 ಲಕ್ಷ ಕೋಟಿ ರೂಪಾಯಿಗಳನ್ನ ಕಳೆದ 16 ವರ್ಷಗಳಲ್ಲಿ ಕಾಶ್ಮೀರದ ಅಭಿವೃದ್ಧಿಗಾಗಿ ಕೊಟ್ಟಿದೆ. ಇದು ಇಲ್ಲಿನ ಭದ್ರತಾ ವೆಚ್ಚಗಳನ್ನ, ಇನ್ನಿತರ ವೆಚ್ಚಗಳನ್ನ ಹೊರತುಪಡಿಸಿ ಕೇವಲ ಕಾಶ್ಮೀರದ ಅಭಿವೃದ್ಧಿಗಾಗಿ ಕೊಡ್ತಿರೋ ಹಣ. ಇಡೀ ಭಾರತದ ಜನಸಂಖ್ಯೆಯಲ್ಲಿ 1% ಜನ ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಅವರಿಗೆ 10% ಗ್ರಾಂಟ್ ಭಾರತ ಕೊಡುತ್ತೆ. ಅವರಿಗೆ ಶಿಕ್ಷಣ ಕೊಡೋದಿಕ್ಕೆ, ಉದ್ಯೋಗ ಕಲ್ಪಿಸೋದಿಕ್ಕೆ, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಿಕ್ಕೆ ನಮ್ಮ ಟ್ಯಾಕ್ಸ್ ಹಣವನ್ನ ಸರ್ಕಾರ ಕಾಶ್ಮೀರಕ್ಕೆ ಕೊಡ್ತಿದೆ. ಆ ಹಣವನ್ನ ತಗೊಂಡವರು ಭಾರತೀಯ ಸೇನೆಯ ಮೇಲೆ ಕಲ್ಲು ತೂರ್ತಾರೆ, ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾರೆ, ಕಾಶ್ಮೀರದ ಪ್ರತ್ಯೇಕತಾವಾದಿಗಳಿಗೆ ಚಂದ ಕೊಡ್ತಾರೆ. ಇದೆಲ್ಲ ಹಣ ನಾವು ಬೆವರು ರಕ್ತ ಸುರಿಸಿ ಗಳಿಸಿ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟ ಹಣ. ಅದೇ ಹಣದಲ್ಲಿ ಅವರು ನಮ್ಮದೇ ಯೋಧರನ್ನ ಕೊಂದು ಹಾಕ್ತಾರೆ, ನಾವು ಕಣ್ಣೀರು ಹಾಕ್ತೀವಿ. ಪ್ರತಿ ಬಾರಿ ಕಾಶ್ಮೀರ ಕಣಿವೆಯಿಂದ ನಮ್ಮ ಅಣ್ಣ ತಮ್ಮಂದಿರ ಹೆಣ ಬಾವುಟ ಸುತ್ತಕೊಂಡು ಮನೆಗೆ ಬಂದಾಗ 4 ಹನಿ ಕಣ್ಣೀರು ಸುರಿಸಿ ಭಾರತ್ ಮಾತಾ ಕಿ ಜೈ, ವೀರ ಜವಾನ್ ಅಮರ್ ರಹೇ ಅಂತ ಘೋಷಣೆ ಕೂಗಿ ಅವರನ್ನ ಮರೆತು ಹೋಗ್ತೀವಿ. ಆದ್ರೆ ನಾವು ಮಾಡಬೇಕಾಗಿರೋದು ಇದನ್ನಲ್ಲ. ಇವತ್ತು ಕಾಶ್ಮೀರದಲ್ಲಿರೋ ಆರ್ಟಿಕಲ್ 370 ತೆಗೆದಿದ್ರೆ ಈ ಸಾವುಗಳು, ದಾಳಿಗಳು ಯಾವತ್ತಿಗೂ ನಿಲ್ಲೋದಿಲ್ಲ. ಒಂದು ಸರಿ ಯೋಚನೆ ಮಾಡಿ, ಕಾಶ್ಮೀರದಲ್ಲಿ ಯಾರು ಬೇಕಾದರೂ ಆಸ್ತಿನ ಖರೀದಿ ಮಾಡೋ ಹಾಗಾಯ್ತು ಅಂದ್ರೆ ಈ ದೇಶದ ಯಾವ ರಾಜ್ಯದ ಜನ ಬೇಕಾದರೂ ಕಾಶ್ಮೀರದಲ್ಲಿ ನೆಲೆಸಬಹುದು ಅನ್ನೋ ಅವಕಾಶವನ್ನ ಸರ್ಕಾರ ಮಾಡಿಕೊಡ್ತು ಅಂತ ಇಟ್ಕೊಳ್ಳಿ. ದ್ರಾವಿಡರು, ಬಿಹಾರಿಗಳು, ಮರಾಠಿಗರು, ಉತ್ತರ ಪ್ರದೇಶದ ಜನ ಅಲ್ಲಿಗೆ ಹೋಗಿ ನೆಲೆ ನಿಲ್ಲೋ ಹಾಗಾದ್ರೆ ಯಾವ ಭಯೋತ್ಪಾದಕ ಅಲ್ಲಿ ಕಲ್ಲು ತೂರೋದಿಕ್ಕೆ ಬರ್ತಾನೆ? ಅಕಸ್ಮಾತ್ ಹಾಗೇನಾದ್ರೂ ಬಂದ್ರೆ ಅವನು ಬದುಕಿ ಅಲ್ಲಿಂದ ವಾಪಸ್ ಹೋಗೋದಿಕ್ಕೆ ಸಾಧ್ಯ ಆಗತ್ತಾ?
ಅದೂ ಬೇಡ. ಮೊದಲು ಕಾಶ್ಮೀರದಲ್ಲಿನ ಸೇನೆಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಡಿ. ಎಷ್ಟು ಜನ ಇದ್ದಾರೋ ಕಲ್ತೂರು ಪ್ರತ್ಯೇಕವಾದಿಗಳು? 1 ಲಕ್ಷ, 2 ಲಕ್ಷ, ಬೇಕಿದ್ರೆ ನಡೆದೇ ಹೋಗ್ಲಿ ಒಂದು ಮಾರಣ ಹೋಮ. ಅಲ್ಲಿ ಪ್ರತಿನಿತ್ಯ ದೇಶದ ಬೇರೆ ಬೇರೆ ರಾಜ್ಯಗಳ ಮಕ್ಕಳನ್ನ ಯಾಕೆ ಬಲಿ ಕೊಡ್ತೀರಿ? ಕೊಡೋದಾದ್ರೆ ಕಾಶ್ಮೀರದ ದ್ರೋಹಿಗಳನ್ನೇ ಬಲಿ ಕೊಡಿ. ಜೀವಕ್ಕೆ ಹೆದರದೇ ಇರೋನು ಯಾರೂ ಇರೋದಿಲ್ಲ. ಭದ್ರತಾ ಪಡೆಗಳು ತಮ್ಮ ಬಂದೂಕುಗಳಿಗೆ ಕೆಲಸ ಕೊಡುತ್ತವೆ. ಸಿವಿಲಿಯನ್ ಯಾರು, ಭಯೋತ್ಪಾದಕ ಯಾರು ಅನ್ನೋದನ್ನು ನೋಡದೆ ಕೊಂದು ಹಾಕ್ತಾರೆ ಅನ್ನೋ ಭಯ ಬಂದ್ರೆ ಭಯೋತ್ಪಾದಕರಿಗೆ ಆಶ್ರಯ ಕೊಡೋ ಜನಾನೇ ಟೆರರಿಸ್ಟುಗಳ ವಿರುದ್ಧ ತಿರುಗಿ ಬೀಳ್ತಾರೆ. ಇವತ್ತು ಆಗಬೇಕಿರೋದು ಅದು. ಇಲ್ಲಿ ನೋ ಪಾಲಿಟಿಕ್ಸ್. ಇನ್ನು ಮೇಲೆ ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ದೌರ್ಜನ್ಯ ನಡೆಸ್ತಿವೆ ಅಂತ ಯಾವನೇ ರಾಜಕಾರಣಿ ಮಾತಾಡಿದ್ರು ಅವನ ಮುಖಕ್ಕೆ ಉಗಿಯೋ ಕೆಲಸ ಆಗಬೇಕು. ನೋ ಮೋರ್ ಪಾಲಿಟಿಕ್ಸ್. ಕಾಶ್ಮೀರದಲ್ಲಿ ಶಾಂತಿ ಬೇಕು. ಅದಕ್ಕೆ ಸಾಯೋದಾದ್ರೆ ಅಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಿರೋ ಭಯೋತ್ಪಾದಕರೇ ಸಾಯಬೇಕು. ನೋ ಮೋರ್ ಪಾಲಿಟಿಕ್ಸ್. ಇವತ್ತು ಸರ್ಕಾರ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸಬೇಕು ಅಂತ ಕೆಲವರು ಮಾತಾಡ್ತಿದ್ದಾರೆ. ಮಾಡಬೇಕಿರೋದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಈಗೊಂದು ಯುದ್ಧನೇ ಆಗಬೇಕಿದೆ. ಇವತ್ತು ಪಾಕಿಗಳು ಕಾಶ್ಮೀರ ಅನ್ನೋ ಗಾಯವನ್ನ ದೊಡ್ಡದು ಮಾಡ್ತಿದ್ದಾರೆ. ಅವರಿಗೆ ಗೊತ್ತಾಗಬೇಕಿದೆ ಭಾರತ ಲಾಹೋರನ್ನ ಕೇಳುತ್ತೆ ಅನ್ನೋದು. ಲಾಹೋರ್ ನಮ್ಮದು, ನಮಗೆ ಲಾಹೋರ್ ಬೇಕು ಅನ್ನೋದನ್ನ ಒಂದು ಬಾರಿ ಭಾರತ ಸರ್ಕಾರ ಪಾಕಿಸ್ತಾನಿಗಳಿಗೆ ಅರ್ಥ ಮಾಡಿಸಬೇಕಿದೆ. ಸ್ವಾಮಿ, ಚಪ್ಪನ್ನಿಂಚಿನ ಎದೆಯವರೇ, ನೀವೇನೋ ಬಂದು ಮಾಡಿಬಿಡ್ತೀರಿ ಅಂದ್ಕೊಂಡ್ರೆ ನೀವು ಕೂಡ ಶಾಂತಿ ಮಂತ್ರನ ಹೇಳ್ತಾ ಕೂತು ಬಿಟ್ರ? ಏನಾಯ್ತು ನಿಮ್ಮ 56 ಇಂಚಿನ ಎದೆ? ಇನ್ನಾದರೂ ಮೊಳಗಲಿ ಯುದ್ಧ ಘೋಷ. ಕಾಶ್ಮೀರದ ತಂಟೆಗೆ ಬಂದ್ರೆ ಲಾಹೋರನ್ನ ಕಿತ್ಕೋತೀವಿ ಅನ್ನೋ ಭಯ ಹುಟ್ಟಿಸೋ ಕೆಲಸನಾದ್ರೂ ಮಾಡಿ. ಇನ್ನೆಷ್ಟು ದಿನ ನಮ್ಮ ಮಕ್ಕಳೇ ಸಾಯ್ಬೇಕು? ಇನ್ನೆಷ್ಟು ದಿನ ಇದನ್ನೆಲ್ಲ ನಾವು ನೋಡಬೇಕು? ಇನ್ನು ಮೇಲೆ ನೋ ಮೋರ್ ಪಾಲಿಟಿಕ್ಸ್. ನಮಗೆ ಬೇಕಿರೋದು ಶಾಂತಿಯುತ ಕಾಶ್ಮೀರ. ಕಾಶ್ಮೀರ ಎಲ್ಲೋ ಇದೆ ಅಂತ ಅಂದ್ಕೋಬೇಡಿ. ಅಲ್ಲಿ ಸಾಯ್ತಿರೋರು ನಮ್ಮೂರಿನ, ನಮ್ಮ ಅಕ್ಕಪಕ್ಕದ ಮನೆಗಳ ಗುರುತರದ ಯುವಕರೇ. ನಾಳೆ ಇದೇ ರೋಗ ನಮ್ಮ ರಾಜ್ಯಕ್ಕೂ ಬರಬಹುದು, ನಮ್ಮ ಊರುಗಳಿಗೂ ವ್ಯಾಪಿಸಬಹುದು. ಈಗಲಾದರೂ ಎಚ್ಚೆತ್ತುಕೊಳ್ಳೋಣ. ಆರ್ಟಿಕಲ್ 370 ಬೇಡ ಅನ್ನೋ ಚಳುವಳಿ ದೇಶದಾದ್ಯಂತ ಶುರುವಾಗಲಿ. ಕಾಶ್ಮೀರಕ್ಕಾಗಿ, ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕಾಗಿ ಪಕ್ಷ, ಜಾತಿ, ಧರ್ಮಗಳನ್ನು ಮರೆತು ಒಂದಾಗೋಣ. ಯಾವ ಧರ್ಮದಲ್ಲೂ ರಕ್ತಪಾತನ ಹೇಳಿಲ್ಲ. ಸತ್ತ ಮೇಲೆ ಸುಂದರಿಯರು ಸಿಗ್ತಾರೆ ಅಂತ ನಂಬೋ ಮೂರ್ಖರಿಗೆ ದೇಹನೇ ಇಲ್ಲದೆ ಆ ಸುಂದರಿಯರನ್ನ ಏನು ಮಾಡಬೇಕು ಅನ್ನೋದು ಖಂಡಿತ ಗೊತ್ತಿರೋದಿಲ್ಲ. ನೋ ಮೋರ್ ಪಾಲಿಟಿಕ್ಸ್, ನೋ ಮೋರ್ ರಿಲಿಜಿಯನ್. ನಮಗೆ ಶಾಂತಿಯುತ ಕಾಶ್ಮೀರ ಬೇಕು ಅಷ್ಟೇ.